ನಾವು KSTDC ಅವರ ಮೈಸೂರು ಸೈಟ್ ಸೀಯಿಂಗ್ ಟೂರ್ ಪ್ಯಾಕೇಜ್ ಇದೆ ನೋಡಿ, ಅದ್ರಲ್ಲಿ ಹೋಗಿದ್ವಿ. ಆ ಪ್ಯಾಕೇಜ್ ಅಲ್ಲಿ ಯಾವ್ದೆಲ್ಲ ಪ್ಲೇಸ್ ಕರ್ಕೊಂಡು ಹೋಗ್ತಾರೆ, ಏನೆಲ್ಲ ಇರ್ತದೆ, ಇದ್ರ ಬಗ್ಗೆ ಎಲ್ಲ ನೀವು ಈ ವಿಡಿಯೋದಲ್ಲಿ ನೋಡಬಹುದು. ನಮ್ಮ ಚಾನಲ್ ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. KSTDC ಅವರ ಆಫೀಸು ಮೈಸೂರಲ್ಲಿ ಹೋಟೆಲ್ ಮಯೂರ ಹೊಯ್ಸಳ ಅಂತ ಇದೆ, ಅದ್ರ ಪಕ್ಕದಲ್ಲೇ ಇದೆ. ಇಲ್ಲಿ ಕಾಣಬಹುದು, ಪಕ್ಕದಲ್ಲೇ ಇದೆ, ಇದೇ ಅವರ ಆಫೀಸು. ಮೈಸೂರಿಂದ ನೀವು ಟೂರ್ ಪ್ಯಾಕೇಜ್ಗಳನ್ನ ಬುಕ್ ಮಾಡ್ಕೊಂಡಿದ್ರೆ ನೀವು ಇಲ್ಲಿಗೆ ಇವ್ರ ಆಫೀಸಿಗೆ ಬರಬೇಕು. ಇಲ್ಲಿಂದಾನೇ ಪ್ಯಾಕೇಜ್ಗಳು ಹೊರಡೋದು. ಬೆಂಗಳೂರಲ್ಲಿ ಯಶವಂತಪುರದಲ್ಲಿ ಅವರ ಆಫೀಸ್ ಇದೆ, ಅಲ್ಲಿಂದ ಪ್ಯಾಕೇಜ್ಗಳು ಇರ್ತದೆ. ಮೈಸೂರಿಂದೆಲ್ಲ ಇಲ್ಲೇ ಇರೋದು. ಇಲ್ಲಿದೆ ನೋಡಿ, ಇದೇ ಬಸ್ಸಲ್ಲಿ ಇವತ್ತು ನಾವು ಹೋಗ್ತಾ ಇರೋದು. ಜನ ಕಮ್ಮಿ ಇದ್ರೆ TT ಗಾಡಿಗಳಿವೆ ನೋಡಿ, ಇದ್ರಲ್ಲಿ ಕರ್ಕೊಂಡು ಹೋಗ್ತಾರೆ. ನಾವಿವತ್ತು ಹೋಗ್ತಾ ಇರೋದು ಮೈಸೂರು ಸೈಟ್ ಸೀಯಿಂಗ್ ಟೂರ್ ಪ್ಯಾಕೇಜು. ಒಂದಿನದ ಟೂರ್ ಪ್ಯಾಕೇಜ್ ಇದು. ಬೆಳಿಗ್ಗೆ 8:30ರಿಂದ ರಾತ್ರಿ 8:30ವರೆಗೆ ಇರ್ತದೆ. ನಾವೀಗ ಬಸ್ಸಲ್ಲಿ ಹೊರಟಿದ್ದೇವೆ. 8:30ಕ್ಕೆ ಹೊರಟಿಲ್ಲ, 9:30 ಆಗ್ತಾ ಬಂದಿತ್ತು. ಮೊದಲಿಗೆ ನಮ್ಮನ್ನ ಅವರು ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೋದ್ರು. ಅವರೆಲ್ಲ ಪ್ಲೇಸಲ್ಲೂ ಒಂದಿಷ್ಟು ಸಮಯವನ್ನು ಕೊಡ್ತಾರೆ ನಿಮಗೆ ನೋಡ್ಕೊಂಡು ಬರಲಿಕ್ಕೆ. ನೀವು ಅದರೊಳಗೆ ನೋಡ್ಕೊಂಡು ಬರಬೇಕು. ನೀವೇನಾದ್ರೂ ಬರೋದು ಲೇಟ್ ಆದ್ರೆ ನಿಮ್ಮ ಫೋನ್ ನಂಬರ್ ಅವ್ರ ಹತ್ರ ಇರ್ತದೆ, ಫೋನ್ ಮಾಡಿ ಕೇಳ್ತಾರೆ. ತುಂಬಾ ಲೇಟ್ ಆಗುತ್ತೆ ಅಂತ ಗೊತ್ತಾದ್ರೆ ಅವರು ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತಾರೆ. ನೀವಾಗಿ ಆ ಪ್ಲೇಸಿಗೆ ಬರಬೇಕಾಗ್ತದೆ. ನೆಕ್ಸ್ಟ್ ಪ್ಲೇಸಿಗೆ ಬಸ್ಸಲ್ಲಿ ಒಬ್ರು ಗೈಡ್ ಇರ್ತಾರೆ, ಕನ್ನಡದವರೇ ಇರ್ತಾರೆ. ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗಲ್ಲ ಅವರು ನಿಮ್ಮನ್ನ. ದೇವಸ್ಥಾನದ ಹತ್ರ ಪಾರ್ಕಿಂಗ್ ಹತ್ರ ನಿಮ್ಮನ್ನು ಬಿಡ್ತಾರೆ, ನೀವೇ ಹೋಗಿ ಬರಬೇಕು. ಗೈಡ್ ನಿಮ್ಮ ಜೊತೆ ಒಳಗಡೆ ಬರಲ್ಲ, ನೀವಾಗೆ ಹೋಗಿ ಬರಬೇಕು. ಅವ್ರು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ, ಎಲ್ಲಿ ಹೋಗಬೇಕು, ಹೇಗೆ ಹೋಗ್ಬೇಕು ಎಲ್ಲ ಮಾಹಿತಿ ಕೊಡ್ತಾರೆ. ನೀವಾಗೆ ಹೋಗಿ ಬರಬೇಕು. ಚಾಮುಂಡಿ ಬೆಟ್ಟ ಆದಮೇಲೆ ನಾವು ಮೈಸೂರು ಝೂಗೆ ಹೋದ್ವಿ. ಮೈಸೂರಿನ ಝೂ ನೋಡಿಕೊಂಡು ಆಮೇಲೆ ಮೈಸೂರಿನ ಅರಮನೆ ಕಡೆಗೆ ಹೋದ್ವಿ ನಾವು. ಎಲ್ಲ ಕಡೆಯಲ್ಲೂ ಎಂಟ್ರಿ ಟಿಕೆಟ್ ನೀವೇ ತಗೊಳ್ಬೇಕು, ಅವ್ರ ಕಡೆಯಿಂದ ಇರೋದಿಲ್ಲ. ಮೈಸೂರು ಅರಮನೆ ನೋಡಲಿಕ್ಕೆ 1-1.5 ಗಂಟೆ ಕೊಟ್ಟಿದ್ರು. ಅರಮನೆ ಸರಿಯಾಗಿ ನೋಡ್ಬೇಕಂತಿದ್ರೆ ನಿಮ್ಗೆ ಅರ್ಧ ದಿನ ಆದರೂ ಬೇಕಾಗ್ತದೆ. ಆದರೆ ಅಷ್ಟು ಸಮಯ ಈ ಪ್ಯಾಕೇಜಲ್ಲಿ ಇರೋದಿಲ್ಲ, ಯಾಕಂದರೆ ಒಂದೇ ದಿನದ ಪ್ಯಾಕೇಜ್ ಆದ್ದರಿಂದ ತುಂಬ ಪ್ಲೇಸ್ಗಳನ್ನ ನೋಡ್ಲಿಕ್ಕೆ ಇರ್ತದೆ. ಅರಮನೆ ಟಿಕೆಟ್ ಕೌಂಟ್ರಲ್ಲಿ ಆನ್ಲೈನ್ ಪೇಮೆಂಟ್ ಇರೋದಿಲ್ಲ, ಕ್ಯಾಶ್ನೇ ತಗೊಳ್ತಾರೆ ನಾವು ನೋಡಿದ ಹಾಗೆ. ಹಾಗಾಗಿ ಕ್ಯಾಶ್ನೇ ತಗೊಂಡು ಬನ್ನಿ. 100 ರೂಪೀಸ್ ಇತ್ತು ನಾವು ನೋಡಿದಾಗ ಟಿಕೆಟಿಗೆ. ಪ್ಯಾಲೇಸ್ ಆದಮೇಲೆ ಜಗಮೋಹನ್ ಆರ್ಟ್ ಗ್ಯಾಲರಿಗೆ ಹೋಗಿ ಮತ್ತೆ ನಾವು ಊಟಕ್ಕೆ ಹೋದ್ವಿ. ಊಟಕ್ಕೆ KSTDC ಅವರ ಮಯೂರ ಹೊಯ್ಸಳ ಹೋಟೆಲ್ ಇದೆ ನೋಡಿ, ಅಲ್ಲಿಗೆ ಹೋಗೋದವರು. KSTDC ಆಫೀಸ್ ಪಕ್ಕದಲ್ಲೇ ಇದೆ ಅದು. ಊಟದ ಖರ್ಚು ನಿಮ್ಮದೇ ಇರ್ತದೆ, ಅವರದ್ದಲ್ಲ. ಮಧ್ಯಾಹ್ನ ಊಟ ಆದ್ಮೇಲೆ ನಾವು ಸೈಂಟ್ ಫಿಲೋಮಿನಾ ಚರ್ಚು, ಶ್ರೀರಂಗಪಟ್ಟಣದಲ್ಲಿ ಗುಂಬಜು, ಶ್ರೀರಂಗನಾಥ ಸ್ವಾಮಿ ಟೆಂಪಲ್, ಟಿಪ್ಪು ಸಮ್ಮರ್ ಪ್ಯಾಲೇಸ್, ಶ್ರೀರಂಗನಾಥ ಸ್ವಾಮಿ ಟೆಂಪಲ್. ಸಂಜೆ ವೃಂದಾವನ ಗಾರ್ಡನ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ವಾಟರ್ ಲೇಸರ್ ಶೋ ನೋಡಿಕೊಂಡು ಮತ್ತೆ KSTDC ಆಫೀಸಿಗೆ ಬರ್ತೀರಾ ರಿಟರ್ನ್. ಈ ಪ್ಯಾಕೇಜಿಗೆ ಒಟ್ಟಿಗೆ 510 ರೂಪಾಯಿ ಇರೋದು. ಎಂಟ್ರಿ ಟಿಕೆಟು, ಫುಡ್ ಯಾವುದು ಕೂಡ ಇನ್ಕ್ಲೂಡ್ ಆಗಿರಲ್ಲ. AC ಬಸ್ಸಲ್ಲಿ ಈ ಪ್ಲೇಸಿಗೆಲ್ಲ ಕರ್ಕೊಂಡು ಹೋಗಿ ಬರ್ತಾರೆ. ಊಟದ ಖರ್ಚು ನಿಮ್ಮದೇ ಆಗಿರ್ತದೆ. ಈ ವಿಡಿಯೋನ ನೀವು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಇನ್ನಷ್ಟು ಟೂರ್ ಪ್ಯಾಕೇಜ್ಗಳ ಬಗ್ಗೆ ನಾವು ವಿಡಿಯೋಗಳನ್ನ ಮಾಡಲಿದ್ದೇವೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.